ಸ್ನೇಹಿತರೆ, ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ನೇಹಿತರೆ, ಕಾಶ್ಮೀರದಲ್ಲಿ ನಡೆದ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ಹೇಳುವುದಕ್ಕೆ ಭಾರತದ ಪಡೆಗಳು ಮುಂದಾಗಿವೆ. ಇಡೀ ಕಾಶ್ಮೀರದಲ್ಲಿ ನಾನಾ ಕಡೆಯಲ್ಲಿ ಕೂಂಬಿಂಗ್ ಆಪರೇಷನ್ಗಳು ನಡೆಯುತ್ತಾ ಇವೆ. ಈ ನಡುವೆ ಬಂಡೀಪುರದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಲಷ್ಕರ್ ಎ ತೈಬಾ ಕಮಾಂಡರ್ನೊಬ್ಬನ್ನ ಹೊಡೆದು ಕೆಡವಲಾಗಿದೆ. ಇನ್ನು ಪಾಕಿಸ್ತಾನದ ಪೆಹಲ್ಗಾಮ್ನ ಮಾಜಿ ಅಧಿಕಾರಿಯನ್ನ ಹಂದಿಗೆ ಹೋಲಿಸಿದ್ದಾರೆ. ಹಾಗೆಯೇ ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಯಲ್ಲಿ ಪ್ರವಾಸಿಗರ ಮೇಲೆ ಗುಂಡೇಟು ಕೊಂದ ದುಷ್ಕರ್ಮಿಗಳ ಮನೆಗಳನ್ನು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ನಾಶ ಮಾಡಿವೆ. ಹಾಗಾದರೆ ಕಾಶ್ಮೀರದಲ್ಲಿ ಏನಾಗುತ್ತಿದೆ ನೋಡೋಣ ಬನ್ನಿರಿ. ಸ್ನೇಹಿತರೆ, ಕಾಶ್ಮೀರದ ಪೆಹಲ್ಗಾಮ್ ದಾಳಿಯ ಘಟನೆಯು ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನ ಘಟನೆಗಳನ್ನು ಕಾರಣವಾಗುತ್ತಿವೆ. ಗಡಿಯುದ್ದಕ್ಕೂ ಪಾಕ್ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಗಡಿಯತ್ತ ಮತ್ತಷ್ಟು ಸೇನಾ ತುಕಡಿಯನ್ನ ರವಾನೆ ಮಾಡ್ತಾ ಇದೆ. ಹಾಗೆ ಏರ್ ಡಿಫೆನ್ಸ್ ಹಾಗೂ ರಡಾರ್ಗಳನ್ನ ಅಲರ್ಟ್ ಮೋಡಲ್ಲಿ ಇಟ್ಟಿದೆ. ಬುಧವಾರ ಹಾಗೂ ಗುರುವಾರ ದಿನರಾತ್ರಿ LOCಯಲ್ಲಿ ಪಾಕಿಸ್ತಾನ ಪಡೆಗಳು ನಿರಂತರ ಗುಂಡಿನ ದಾಳಿಯನ್ನ ಮಾಡಿವೆ. ಇದಕ್ಕೆ ಭಾರತ ಕೂಡ ಪ್ರತ್ಯುತ್ತರವನ್ನ ನೀಡಿದೆ. ಇಲ್ಲಿ ಪಾಕಿಸ್ತಾನ ಭಾರತವನ್ನ ಕೆಣಕುವ ಪ್ರಯತ್ನವನ್ನ ನಿರಂತರವಾಗಿ ಮಾಡುತ್ತಿದೆ. ಈಗ ಪೆಹಲ್ಗಾಮ್ನ ಘಟನೆಯ ನಂತರ ಮತ್ತೆ ಕೂಂಬಿಂಗ್ ಆಪರೇಷನ್ಗಳು ವೇಗ ಸಿಕ್ಕಂತೆ ಕಾಣುತ್ತಾ ಇವೆ. ಇದೇ ಗುರುವಾರ ಉಧಂಪುರ್ ಭಾಗದಲ್ಲಿ ಉಗ್ರರು ಕಂಡು ಬಂದ ಮಾಹಿತಿಯ ಸಿಕ್ಕ ಕೂಡಲೇ ಅಲ್ಲಿಗೆ ಭದ್ರತಾ ಪಡೆಗಳು ನುಗ್ಗಿವೆ. ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಉಂಟಾದ ಗುಂಡಿನ ಚಕಮಕಿಯಿಂದಾಗಿ ಅಲಿ ಶೇಖ್ ಎಂಬುವವರು ಒಬ್ಬ ಸೈನ್ಯ ಅಧಿಕಾರಿಗಳು ಹುತಾತ್ಮರಾಗಿದ್ದಾರೆ. ಆ ವೀರ ಯೋಧನ ಬಲಿದಾನವನ್ನ ಭಾರತ ಸದಾ ನೆನಪಿಟ್ಟುಕೊಳ್ಳುತ್ತದೆ. ಹಾಗೆ ಬಂಡೀಪುರಂ ಗ್ರಾಮದಲ್ಲಿ ಸರ್ಚ್ ಆಪರೇಷನ್ ನಡೆಯುತ್ತಿರುವಾಗ ಪಾಕಿಸ್ತಾನದ ಉಗ್ರರು ಗುಂಡಿನ ಗಲಿಬಿಲಿಯನ್ನ ಶುರು ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತವು ತಕ್ಕ ಉತ್ತರವನ್ನ ನೀಡಿದೆ. ಈ ಸಮಯದಲ್ಲಿ ಇಬ್ಬರ ಸೇನಾ ವ್ಯಕ್ತಿಗಳು ಹಾಗೂ ಒಬ್ಬ ಅಧಿಕಾರಿಯು ಗಾಯವಾಗಿದೆ. ಆದರೂ ಈ ಸರ್ಚ್ ಆಪರೇಷನವನ್ನ ನಿಲ್ಲಿಸಲಾಗಿದೆ ಎಂಬುದು ತಿಳಿದು ಬಂದಿಲ್ಲ. ಹಾಗೆಯೇ ಈ ಸರ್ಚ್ ಆಪರೇಷನವು ಮುಂದುವರುತ್ತಿದೆ. ಹಾಗೆಯೇ ಬೆಳಗಿನ ಜಾವದವರೆಗೆ ಗುಂಡಿನ ಶಬ್ದ ಕೇಳಿ ಬರುತ್ತಿತ್ತು. ಆ ಶಬ್ದ ನಿಂತ ನಂತರ ಅಲ್ಲಿ ಒಬ್ಬ ಉಗ್ರನ ಶವ ಸಿಕ್ಕಿದೆ. ಆತನನ್ನ ಲಷ್ಕರ್ ಎ ತೈಬಾ ಕಮಾಂಡರ್ ಅಲ್ಫಾತ್ ಲಾಲಿ ಎಂದು ಗುರುತಿಸಲಾಗಿದೆ. ಸ್ನೇಹಿತರೆ, ಆ ಉಗ್ರನನ್ನ ಹಂದಿ ತೆಗೆದುಕೊಂಡು ಹೋದಂತೆ ಒಂದು ಕೋಲಿಗೆ ಕಟ್ಟಿಕೊಂಡು ಭಾರತ ಸೇನೆಯು ತೆಗೆದುಕೊಂಡು ಹೋಗಿದೆ. ಆದಿಲ್ ಹುಸೇನನನ್ನು ಅನಂತನಾಗ್ ಜಿಲ್ಲೆಯ ಬಿಜ್ಜಿಹರ್ ಮನೆಯಲ್ಲಿ, ಹಾಗೆ ಮತ್ತೊಬ್ಬ ಶಂಕಿತ್ ಹಸಾನ್ ಶೇಖ್ನ ತ್ರಾಲಾನಲ್ಲಿ ಮನೆಯಲ್ಲಿ ಒಂದಿಷ್ಟು ಶೋಧಕ ಕಾರ್ಯಗಳನ್ನು ಭದ್ರತಾ ಪಡೆಗಳು ಮತ್ತು ಅಲ್ಲಿನ ಪೊಲೀಸರು ಕಂಡುಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಆದಿಲ್ ಹುಸೇನ್ನ ಮನೆಯಲ್ಲಿ ಮದ್ದು ಗುಂಡುಗಳು ಹಾಗೆ ಸ್ಫೋಟಕ ಪದಾರ್ಥಗಳು ಕೂಡ ಅಲ್ಲಿ ಸಿಕ್ಕಿವೆ. ಅದನ್ನೇ ಬಳಸಿಕೊಂಡು ಅವನ ಮನೆಯನ್ನ ಭದ್ರತಾ ಪಡೆಗಳು ಸ್ಫೋಟಿಸಿವೆ. ಕಾಶ್ಮೀರದಲ್ಲಿ ಬಹುಶಃ ಮೊದಲ ಬಾರಿಗೆ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವನೊಬ್ಬನ ಮನೆಯನ್ನ ಅವನದ್ದೇ ಮನೆಯಲ್ಲಿ ಸಿಕ್ಕ ಸ್ಫೋಟಕಗಳನ್ನ ಬಳಸಿಕೊಂಡು ಆತನ ಮನೆಯನ್ನ ಕೆಡವಲಾಗಿದೆ. ಅಹಸಾನ್ ಶೇಖ್ನ ಮನೆಯನ್ನ ಬುಲ್ಡೋಜರ್ನಿಂದ ನುಗ್ಗಿ ಕೆಡವಲಾಗಿದೆ. ಈ ಕಾರ್ಯಾಚರಣೆಯನ್ನ ಉತ್ತರ ಪ್ರದೇಶದ ಯೋಗಿ ಅವರು ಮಾಡುತ್ತಿದ್ದರು. ಇದಕ್ಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆಕ್ಷೇಪಣೆಯೊಂದನ್ನು ಹೊರಡಿಸಿದೆ. ಹೀಗಾಗಿ ಈ ಮನೆಗಳ ಮೇಲೆ ಬುಲ್ಡೋಜರ್ ನುಗ್ಗುವುದು ಕಡಿಮೆಯಾಗಿತ್ತು. ಈಗ ಈ ಉಗ್ರನ ಮನೆಯ ಬುಲ್ಡೋಜರ್ ನುಗ್ಗಿಸಿ ಆ ಪ್ರದೇಶವನ್ನ ಇದೇ ಮೊದಲಿರಬೇಕು. ಇನ್ನು ಇದನ್ನೆಲ್ಲದರ ನಡುವೆ ಪಾಕಿಸ್ತಾನದ ಬಗ್ಗೆ ಇನ್ನು ಆ ಸೇನಾ ಮುಖ್ಯಸ್ಥ ಜನರಲ್ ಮುಲ್ಲಾ ಮುಷಿನ್ ಬಗ್ಗೆ ಅಮೆರಿಕದ ಪೆಂಟಗಾನಿನ ಬಗ್ಗೆ ಅಲ್ಲಿನ ಮಾಜಿ ಅಧಿಕಾರಿ ಮೈಕಲ್ ರುಬಿನ್ ಒಂದು ಸತ್ಯವನ್ನ ಹೇಳಿದ್ದಾರೆ. ಅವರ ಪ್ರತೀಕಾರ ಉಗ್ರ ಒಸಾಮ್ ಬಿನ್ ಲಾಡನ್ ಹಾಗೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ನಡುವೆ ದೊಡ್ಡ ವ್ಯತ್ಯಾಸವೇನಿಲ್ಲ. ಅವನು ಗಡ್ಡವನ್ನ ಬಿಡುತ್ತಿದ್ದ, ಇವನು ಗಡ್ಡವನ್ನ ತೆಗೆಯುತ್ತಿದ್ದಾನೆ. ಅವನು ಗುಹೆಗಳಲ್ಲಿ ವಾಸಿಸುತ್ತಿದ್ದ, ಇವನು ಅರಮನೆಗಳಲ್ಲಿ ವಾಸಿಸುತ್ತಿದ್ದಾನೆ. ಅಷ್ಟೇ ಬಿಟ್ಟರೆ ಇಬ್ಬರ ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ಇಬ್ಬರು ಉಗ್ರರೇ ಎಂದು ಮೈಕಲ್ ರುಬಿನ್ ಹೇಳಿದ್ದಾರೆ. ಹಾಗೆ ರುಬಿನ್ ಪೆಹಲ್ಗಾಮ್ ದಾಳಿಯ ಬಗ್ಗೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಪಾಕಿಸ್ತಾನ ಅನ್ನುವುದು ಭಯೋತ್ಪಾದಕ ದೇಶ ಎಂದು ಹೇಳಿದ್ದಾರೆ ಎಂದು ಹೇಳುತ್ತಾ
ಎಂದು ಹೇಳುತ್ತಾ ನೀವು ಮುಂದಿನ ಸಂಚಿಕೆಯಲ್ಲಿ ಒಂದು ವಿಡಿಯೋ ಜೊತೆ ಸಿಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾವು ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.